ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋಸ್ ಮಾಡಿದ್ರೆ ಕರ್ಮ ಬರುತ್ತಂತೆ. ಈ ರೀತಿ ಒಬ್ಬ ಪುಣ್ಯಾತ್ಮ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ದಾನೆ. ಆ್ಯಂಡ್ ಈ ವ್ಯಕ್ತಿ ಸುಮಾರು ದಿವಸಗಳಿಂದ ಕಮೆಂಟ್ ಹಾಕ್ತಾನೆ ಇದ್ದಾನೆ. ಹತ್ತತ್ರ ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿ ವೀಡಿಯೋಸ್ ಮಾಡಿದ್ದೀನಲ್ಲ, ಆ ಎಲ್ಲ ವೀಡಿಯೋಸ್ಗಳಿಗೂ ಸಹ ಕಮೆಂಟ್ ಹಾಕಿದ್ದಾನೆ. ಆಲ್ಮೋಸ್ಟ್ ಒಂದು 19 to 20 ಕಮೆಂಟ್ಸ್ ಈ ವ್ಯಕ್ತಿ ಹಾಕಿರ್ಬೋದು. ನಾನು ಯಾವ ಕಮೆಂಟ್ಸ್ಗೂ ರಿಪ್ಲೈ ಕೊಡ್ತಿರ್ಲಿಲ್ಲ, ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗ್ತಿದ್ದೆ. ಬಟ್ ಇವಾಗ ತುಂಬಾ ಸೆನ್ಸಿಟಿವ್ ಆಗಿ ಕಮೆಂಟನ್ನು ಮಾಡಿದ್ದಾನೆ. ಇದೊಂದು ಸೆನ್ಸಿಟಿವ್ ವಿಚಾರ, ನಾನು ಮಾತಾಡಲೇಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಎಷ್ಟು ದಿವಸ ಇಗ್ನೋರ್ ಮಾಡಿಕೊಂಡೇ ಬಂದೆ, ಬಟ್ ಇವಾಗ ಮಾಡಿರುವಂತಹ ಕಮೆಂಟ್ನ ನೋಡ್ತಿದ್ರೆ ಲೈಕ್ ಇಲ್ಲ, ನಾನು ಮಾತಾಡಲೇಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಂಡ್ ಫಸ್ಟ್ ರಕ್ಷಿತಾ ಶೆಟ್ಟಿ ಬಗ್ಗೆ ಹಾಕಿದಂತಹ ಕಮೆಂಟ್, ಲೈಕ್ 2 ಕಮೆಂಟ್ ನಾನು ಎಕ್ಸಾಂಪಲ್ ಕೊಟ್ಕೊಂಡು ಈ ವಿಡಿಯೋದಲ್ಲಿ ಹೇಳ್ತೀನಿ ಆ ವ್ಯಕ್ತಿ ಏನೇನು ಕಮೆಂಟ್ ಮಾಡಿದ್ದಾನೆ ಅಂತ ಹೇಳಿ. ಫಸ್ಟು ತುಂಬ ಸೆನ್ಸಿಟಿವ್ ವಿಚಾರ ಅಂತ ಹೇಳಿದ್ನಲ್ಲ, ಅದನ್ನು ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡ್ತಿದ್ದೀವಲ್ಲ ನಾವು, ರಕ್ಷಿತಾ ಶೆಟ್ಟಿ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಲೈಕ್ ಅವಳೇನು ಫ್ರೀಡಮ್ ಫೈಟರಾ? ಅವಳು ಮಾಡೋದೆಲ್ಲ ಡ್ರಾಮಾ. ಫ್ರೀಡಮ್ ಫೈಟರ್ಗೆ ಲೈಕ್ ಫ್ರೀಡಮ್ ಫೈಟರ್ಗೆ ಸಪೋರ್ಟ್ ಮಾಡೋ ಥರ ಮಾಡ್ತಿದ್ದೀರಾ. ಅವಳು ಮಾಡೋದೆಲ್ಲ ಡ್ರಾಮಾ. ಅದಕ್ಕೆ ಗಿಲ್ಲಿ ಇವಳ ಕಡೆ ನೋಡ್ತಾನೆ ಇಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಗಿಲ್ಲಿ ಫಸ್ಟ್ ಆಫ್ ಆಲ್ ಯಾರನ್ನು ನೋಡ್ತಿದ್ದಾನೆ ಅಂತ ಹೇಳಿ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಗಿಲ್ಲಿ ಕಾವು 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 ಅಂತ ಸೀಸನ್ ಪೂರ್ತಿ ಓಡಾಡ್ಕೊಂಡಿದ್ದ. ಕಾವ್ಯ ಕಡೆ ತಿರುಗಿ ನೋಡ್ತಿದ್ದಾನ? ನೋಡ್ತಿಲ್ಲ. ರಘುವಣ್ಣ 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 ಅಂತ ಹೇಳಿ ರಘುವಣ್ಣ ಹಿಂದೆನೇ ಓಡಾಡ್ಕೊಂಡಿದ್ದ. ರಘು ಸರ್ನ ನೋಡ್ತಿದ್ದಾರಾ? ನೋಡ್ತಿಲ್ಲ. ಇನ್ನು ರಕ್ಷಿತಾ ಶೆಟ್ಟಿನೂ ಕೂಡ ನನ್ನ ಮನೆ ಮಗಳು, ನನ್ನ ಗರಡಿಯಲ್ಲಿ ಪಳಗಿರುವಂಥ ಹುಡುಗಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಬಗ್ಗೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜೊತೆನೇ ಇರ್ತಿದ್ರು. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಯಾವ ರೇಂಜ್ಗೆ ಕೇರ್ ತೊಗೊಂಡಿದ್ದಾಳೆ ಗಿಲ್ಲಿ ಬಗ್ಗೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಇಷ್ಟೆಲ್ಲ ಮಾಡಿದ್ರು ಸಹ ರಕ್ಷಿತಾ ಶೆಟ್ಟಿ ಕಡೆ ತಿರುಗಿ ನೋಡ್ತಿದ್ದಾನ? ನೋಡ್ತಿಲ್ಲ. ಗಿಲ್ಲಿ ಅಫ್ಕೋರ್ಸ್ ಅವ್ನ ಕಂಟೆಂಟ್ಗೋಸ್ಕರ ಏನೇನು ಮಾಡಬೇಕು, ಅವ್ನು ವಿನ್ ಆಗೋದಕ್ಕೋಸ್ಕರ ಏನೇನು ಮಾಡಬೇಕು ಅದೆಲ್ಲವನ್ನು ಸಹ ಮಾಡ್ದೆ. ಅವ್ನ ಪಾಡ್ಗೆ ಅವ್ನ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದಾನೆ. ಬೇರೆ ಎಲ್ಲರನ್ನೂ ಮೀಟ್ ಮಾಡಿ ರಕ್ಷಿತಾ ಶೆಟ್ಟಿನ ಮೀಟ್ ಮಾಡಿಲ್ಲ ಅಂತಂದಿದ್ದಾಗ ನೀವು ಈ ರೀತಿ ಕಮೆಂಟ್ ಹಾಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅದಕ್ಕೆ ಇವಳನ್ನ ಗಿಲ್ಲಿ ತಿರುಗಿ ನೋಡ್ತಿಲ್ಲ ಅಂತ ಹೇಳಿ ಹಾಕಿದ್ದೀರಲ್ಲ. ಗಿಲ್ಲಿ ಫಸ್ಟ್ ಆಫ್ ಆಲ್ ಯಾರನ್ನು ಸಹ ತಿರುಗಿ ನೋಡ್ತಿಲ್ಲ. ಅವ್ನ ಕೆಲಸದಲ್ಲಿ ಅವ್ನು ಬ್ಯುಸಿ ಆಗಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಇವಳೇನು ಫ್ರೀಡಮ್ ಫೈಟರ ಇವಳಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಕೇಳ್ತಿದ್ದೀರಾ? ಗುರು, ನಿನಗೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ವೀಡಿಯೋಸ್ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ನಿನಗೆ ತುಂಬ ವೀಡಿಯೋಸ್ ಸಿಗುತ್ತೆ ಫ್ರೀಡಮ್ ಫೈಟರ್ಸ್ ಬಗ್ಗೆ. ಹೋಗಿ ಆ ಚಾನಲ್ಗಳನ್ನ ಸರ್ಚ್ ಮಾಡಿ ನಿನಗೆ ಆ ಟಾಪಿಕ್ ಬಗ್ಗೆ ವೀಡಿಯೋಸ್ಗಳು ಸಿಕ್ಕಿದಾಗ ಆ ವೀಡಿಯೋಸ್ಗಳನ್ನ ನೋಡು. ಒಂದು ವೀಡಿಯೋ ಕಂಪ್ಲೀಟಾಗಿ ನೀನು ನೋಡಿದ್ಯಾ ಅಂತಂದರೆ, ಫ್ರೀಡಮ್ ಫೈಟರ್ಸ್ ಬಗ್ಗೆ ಯಾರಾದರೂ ಮಾತಾಡ್ತಿರೋದು ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿದ್ಯಾ ಅಂತಂದರೆ ನಿನಗೆ ಪದೇ ಪದೇ ಅದೇ ಥರ ರಿಪೀಟೆಡ್ ವೀಡಿಯೋಸ್ಗಳು, ರಿಲೇಟೆಡ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ ವರ್ಕ್ ಆಗೋದೇ ಆ ರೀತಿ. ನೀವು ಯಾವುದಾದ್ರೂ ಒಂದು ವೀಡಿಯೋನ ಇಂಟ್ರೆಸ್ಟಿಂಗಾಗಿ ನೋಡಿದ್ದೀರಾ ಅಂತಂದರೆ ಅದೇ ಟಾಪಿಕ್ಸ್ ರಿಲೇಟೆಡು ವೀಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ನೀವು ಅಫ್ಕೋರ್ಸ್ ನೋಡ್ಬೋದು. ಫ್ರೀಡಮ್ ಫೈಟರ್ಸ್ ಬಗ್ಗೆ ತುಂಬ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಇರುತ್ತೆ, ನೋಡ್ಬೋದು. ಯೂಟ್ಯೂಬ್ ಏನು ನಮ್ಮಪ್ಪಂದಲ್ಲ ಅಥವಾ ನಿಮ್ಮಪ್ಪಂದಲ್ಲ. ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋ ಮಾಡಿದ್ರೇ ರೀಚ್ ಆಗೋದು ಅನ್ನೋ ರೀತಿ ಇಲ್ಲ, ಅಥವಾ ಬೇರೆ ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿ ವೀಡಿಯೋಸೇ ಮಾಡಬೇಕು ಅಂತ ಏನಿಲ್ಲ, ಅಥವಾ ನಾವು ಕೂಡ ಬೇರೆಯವ್ರ ವೀಡಿಯೋಸ್ ಮಾಡಿದ್ರೇ ರೀಚ್ ಆಗೋದು, ರಕ್ಷಿತಾ ಶೆಟ್ಟಿ ವೀಡಿಯೋಸ್ ಮಾಡಬಾರ್ದು ಅಂತ ಏನಿಲ್ಲ. ಯೂಟ್ಯೂಬ್ ಆಲ್ಗಾರಿದಮ್ ವರ್ಕ್ ಆಗೋದು ಹೇಗೆ ಅಂದರೆ, ನಾವು ಯಾವುದು ಇಂಟ್ರೆಸ್ಟ್ ಕೊಟ್ಟು ನೋಡ್ತೀವೋ, ಕಂಪ್ಲೀಟ್ ವೀಡಿಯೋನ ನೋಡಿರ್ತೀವೋ ಅದೇ ಥರ ವೀಡಿಯೋಸ್ನ ನಮಗೆ ಮತ್ತೆ ಮತ್ತೆ ರೆಕಮೆಂಡ್ ಮಾಡ್ತಾ ಇರುತ್ತೆ. ನೀನು ನನ್ನ ವೀಡಿಯೋಸ್ನ ನೋಡ್ತಿದ್ಯಾ, ಇಂಟ್ರೆಸ್ಟ್ ಕೊಟ್ಟು ನೋಡಿದ್ಯಾ, ನೋಡಿರೋದಕ್ಕೆ ನನ್ನ ಪದೇ ಪದೇ ವೀಡಿಯೋಸ್ಗಳು ನಿನಗೆ ರೀಚ್ ಆಗ್ತಿದೆ, ನಿನಗೆ ಬರ್ತಿದೆ. ಆ್ಯಂಡ್ ನೀನು ಅದಕ್ಕೆ ಕಮೆಂಟ್ಸನ್ನು ಸಹ ನೀನು ಮಾಡ್ತಿದ್ಯಾ. ನೀನು ಯಾವಾಗ ನನ್ನ ವೀಡಿಯೋಸ್ನ ಇಗ್ನೋರ್ ಮಾಡ್ತೀಯೋ ಅವಾಗ ನನ್ನ ವೀಡಿಯೋಸು ಸಹ ನಿನಗೆ ಬರೋದು ಸ್ಟಾಪ್ ಆಗುತ್ತೆ. ಅಥವಾ ಬಂದರೂ ಸಹ ಒಂದು 2 ಸತಿ ಸ್ಕ್ರೋಲ್ ಮಾಡಿ ಬಿಟ್ಬಿಡು. ನಿಮ್ಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕ್ರೋಲ್ ಮಾಡಿ ಬಿಟ್ಬಿಡು. ಅದನ್ನು ಬಿಟ್ಟು ಈ ರೀತಿ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕೋದ್ರಲ್ಲಿ ನಿಮ್ಗೆ ಅದು ಏನು ಸಿಗುತ್ತೋ, ಜಸ್ಟ್ ಒಂಚೂರು ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು, ನಿಮಗೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ನೋಡಬೇಕಾ, ಬೇರೆ ವೀಡಿಯೋಸ್ಗಳು ಸಿಗುತ್ತೆ ಅಲ್ವಾ, ಹೋಗಿ ನೋಡ್ಕೊ. ನೋಡೋದನ್ನು ಬಿಟ್ಬಿಟ್ಟು ನಿನಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದ್ದು ಚೆನ್ನಾಗಿ ವೀಡಿಯೋಸ್ಗಳನ್ನೆಲ್ಲ ನೋಡಿ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಅದು ಏನು ಸಿಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಆ್ಯಂಡ್ ಎಸ್, ತುಂಬ ಸೆನ್ಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾನೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಕೂಡ ಇವಾಗ ಮಾತಾಡ್ತೀನಿ. ನನಗೆ ಇವಾಗ ಮಗುವಾಗಿರೋ ವಿಚಾರ ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಲಾಸ್ಟ್ ಬ್ಲಾಗಲ್ಲೂ ಸಹ ನನ್ನ ಡೆಲಿವರಿ ಬ್ಲಾಗ್ನ ಅಪ್ಡೇಟ್ ಮಾಡಿದ್ದೀನಿ. ಆ ಡೆಲಿವರಿ ಬ್ಲಾಗ್ಗೆ ಈ ಪುಣ್ಯಾತ್ಮ ಬಂದು ಕಮೆಂಟ್ ಮಾಡಿರೋದೇನಂತ ಅಂದರೆ, ನೀನು ಇವಾಗ ಒಂದು ಪೇರೆಂಟ್ ಆಗಿದೆಯಾ ಅಲ್ವಾ, ನೀನು ಇವಳಿಗೆ ಸಪೋರ್ಟ್ ಮಾಡ್ತಿದ್ಯಾ, ಅವಳು ನಾಟಕ ಆಡ್ತಿದ್ದಾಳೆ ಅಂತ ಗೊತ್ತಿದ್ರೂ ಸಹ ಸಪೋರ್ಟ್ ಮಾಡ್ತಿದ್ಯಾ, ನಿನ್ನ ಈ ಕರ್ಮ ನಿಮ್ಮ ಪಾಪಗೂ ಸಹ ತಟ್ಟುತ್ತೆ ಅಂತ ಹೇಳಿ ಈ ಥರ ಒಂಥರ ಸೆನ್ಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾನೆ. ಸೊ ನನಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಫಸ್ಟ್ ಆಫ್ ಆಲ್ ನೋಡಿದಾಗ ಸಿಕ್ಕಾಪಟ್ಟೆ ಕೋಪ ಬಂದಿದಂತೂ ನಿಜ. ಆ್ಯಂಡ್ ಈ ರೀತಿ ಬಂದು ನೆನ್ನೆ ಮೊನ್ನೆ ಹುಟ್ಟಿರುವಂತಹ ಮಗುಗೆ ಕಮೆಂಟ್ ಹಾಕ್ತಾನಲ್ಲ ಈ ವ್ಯಕ್ತಿಗೆ ಕರ್ಮ ಯಾವ ರೀತಿ
ಬಟ್ಟೆನಲ್ಲಿ ಸುತ್ಕೊಂಡು ಏನದ್ರಲ್ಲಿ ಹೊಡೆಯುತ್ತೆ ಅಂತ ಹೇಳಿ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಾಪ ಗೊತ್ತಾಗ್ತಿಲ್ಲ ಯಾವ ರೀತಿ ಮಾತಾಡಿದ್ರೆ ಯಾರಿಗೆ ಕರ್ಮ ಸುತ್ಕೊಳ್ಳುತ್ತೆ ಅನ್ನೋದು ಪಾಪ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವುಗಳೇ ತಿಳಿಸಿ ಹೇಳಿ. ನಿನ್ನೆ ಮೊನ್ನೆ ಹುಟ್ಟಿರುವಂತಹ ಮಗು ಬಗ್ಗೆ ಈ ವ್ಯಕ್ತಿ ಮಾತಾಡ್ತಾನೆ ಅಂತಂದರೆ ಲೈಕ್ ಎಷ್ಟು ಕೀಳು ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಗಿರಬೇಡ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಬಗ್ಗೆ ಎಷ್ಟೆಲ್ಲ ನೆಗೆಟಿವಿಟಿ ಇಟ್ಕೊಂಡಿರಬೇಡ ಈ ವ್ಯಕ್ತಿ ಮನಸ್ಸಲ್ಲಿ, ಎಷ್ಟೆಲ್ಲ ಹೇಟ್ರೇಟ್ ಸ್ಪ್ರೆಡ್ ಮಾಡ್ತಿಲ್ಲ ಅಂತ ನೀವೇ ಯೋಚನೆ ಮಾಡಿ. ಲೈಕ್ ನಾನೇನೋ ನನಗೆ ರಕ್ಷಿತಾ ಶೆಟ್ಟಿ ಅಂದರೆ ಇಷ್ಟ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಇವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಮಾಡ್ದಿರೋ ಬಂದು ಈ ರೀತಿ ಎಲ್ಲ ಕಮೆಂಟ್ಗಳನ್ನ ಹಾಕ್ತಾರಲ್ಲ, ಇಂಥವ್ರ ಮನಸ್ಥಿತಿ ಲೈಕ್ ಇವರು ಮನೆಯಲ್ಲಿ ಇರಬೇಕಾದವರಲ್ಲ, ಅಥವಾ 4 ಜನ ಇರೋ ಕಡೆ ಇರಬೇಕಾದಂಥ ವ್ಯಕ್ತಿಗಳಲ್ಲ. ನನ್ನ ಪ್ರಕಾರ ಎಲ್ಲೋ ನಿಮಾನ್ಸಲ್ಲೋ ಇನ್ನೆಲ್ಲೋ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿರಬೇಕಾದಂತಹ ವ್ಯಕ್ತಿಗಳು ಇವರು ಅಂತ ಹೇಳಿ ನನಗನ್ಸುತ್ತೆ. ಸರಿ ಅನಿಸಿದ್ರೆ ನೀವು ಸಹ ಅದನ್ನೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಡ್ರಾಮಾ ಮಾಡ್ತಾಳೆ ಅಂತ. ಎಸ್ ಅಫ್ಕೋರ್ಸ್ ಡ್ರಾಮಾ ಮಾಡಿದ್ರು ಏನು ತಪ್ಪಿದೆ ಇವಾಗ ಅದರಲ್ಲಿ? ನೀವು ಸ್ಕ್ರೀನ್ ಮೇಲೆ ಇಷ್ಟಪಡ್ತೀರಲ್ಲ, ಲೈಕ್ ಸುದೀಪ್ ಅವ್ರನ್ನಾಗಿರ್ಬೋದು ಅಥವಾ ದರ್ಶನ್ ಸರ್ ಅವ್ರನ್ನಾಗಿರ್ಬೋದು, ಲೈಕ್ ಇವ್ರನ್ನೆಲ್ಲ ಇಷ್ಟಪಡ್ತೀರಲ್ಲ, ಅವರು ಸ್ಕ್ರೀನ್ ಮೇಲೆ ಮಾಡೋದು ಡ್ರಾಮಾನೇ ತಾನೆ. ಆ ಡ್ರಾಮಾನ ನೋಡಿನೇ ನಾವೆಲ್ಲರೂ ಅವ್ರಿಗೆ ಫ್ಯಾನ್ಸ್ ಆಗಿರೋದು ಅಲ್ವಾ? ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಡ್ರಾಮಾ ಮಾಡ್ತಿದ್ದಾಳೆ ಅಂತಲೇ ಅಂದ್ಕೊಳ್ಳೋಣ. ಏನು ತಪ್ಪಿದೆ? ಯಾರಿಗೋ ತಲೆ ಹೊಡೆದು ಬದುಕ್ತಿಲ್ಲ ಹುಡುಗಿ, ಯಾರಿಗೂ ಮೋಸ ಮಾಡಿ ಬದುಕ್ತಿಲ್ಲ. ಅವಳ ಡ್ರಾಮಾದಿಂದ ಅವಳು ಅರ್ನಿಂಗ್ಸ್ ಮಾಡ್ಕೋತಿದ್ದಾಳೆ. ಆ್ಯಂಡ್ ನಮಗೆಲ್ರಿಗೂ ಖುಷಿ ಆಗ್ತಿದೆ, ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅವಳ ಡ್ರಾಮಾದಿಂದ ಅವಳು ಮಾಡುವಂತಹ ಮಾತುಗಳಿಂದ 4 ಜನ ನಗ್ತಾರೆ ಅಂತಂದಾಗ ಅದನ್ನು ಮಾಡೋದು ಖಂಡಿತವಾಗ್ಲೂ ತಪ್ಪಲ್ಲ. ಇನ್ನೊಬ್ಬರಿಗೆ ಹರ್ಟ್ ಆಗ್ತಿಲ್ಲ ಅಂತಂದಾಗ ಅದನ್ನು ಮಾಡೋದು ಖಂಡಿತವಾಗ್ಲೂ ತಪ್ಪಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಅವಳಿಗೆ ಇಷ್ಟು ದಿವಸ ಹೇಗೆ ಸಪೋರ್ಟ್ ಮಾಡ್ಕೊಂಬಂದೋ ಅದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ನಿನಗೆ ಲೈಕ್ ಅವ್ರ ಪೇಜಲ್ಲಿ ಅವ್ರ ಅಕೌಂಟ್ನ ಓಪನ್ ಮಾಡಿ ನೋಡಿದ್ರೆ ಯೂಟ್ಯೂಬಲ್ಲಿ ಯಾವುದೋ ಫೇಕ್ ಐ ಡಿ ಅಂತಲೇ ಅನ್ಸೋದು ನನಗೆ. ಯಾವುದೇ ಒಂದು ಪ್ರೊಫೈಲ್ ಫೋಟೋ ಇಲ್ಲ, ಯಾರೋ ಶೇರ್ ಮಾಡಿರುವಂತಹ ವೀಡಿಯೋನ ಇವರ ಪ್ಲೇಲಿಸ್ಟಲ್ಲಿ ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಒಂದು ಫೋಟೋ ಇಲ್ಲ, ಒಂದು ವೀಡಿಯೋ ಇಲ್ಲ, ಯಾವುದೂ ಇಲ್ಲ ಈ ವ್ಯಕ್ತಿ ಬಗ್ಗೆ. ಜಸ್ಟ್ ಅವರ ಹೆಸರು ಮೆನ್ಷನ್ ಆಗಿರೋದು ಕುಮಾರ್ ಅಂತ ಬಂದ್ಬಿಟ್ಟು ಸಮಥಿಂಗ್ ಏನೋ ನಂಬರ್ಸ್ ಹಾಕ್ಕೊಂಡಿದ್ದಾರೆ ಪಕ್ಕದಲ್ಲಿ. ಸೊ ನಿನಗೆ ಹೇಳ್ತಿರೋದು ಕುಮಾರ್. ಸೊ ಇನ್ಮೇಲಾದರೂ ನೋಡ್ಕೊಂಡು ಕಮೆಂಟ್ಗಳನ್ನು ಹಾಕು ಅಷ್ಟೇ. ಫೈನಲಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟೇ ಈ ರೀತಿ ಸೆನ್ಸಿಟಿವ್ ಮ್ಯಾಟರ್ಸ್ನ ಇಟ್ಕೊಂಡು ರಕ್ಷಿತಾ ಶೆಟ್ಟಿಗೆ ಇವ್ರು ಸಪೋರ್ಟ್ ಮಾಡೋದು ಬಿಟ್ಬಿಡಲಿ ಅಂತ ಹೇಳಿ ತಲೆನಲ್ಲಿ ಇಟ್ಕೊಂಡು ಈ ರೀತಿ ಎಷ್ಟೇ ಸೆನ್ಸಿಟಿವ್ ಮ್ಯಾಟರ್ಸ್ನ ಇಟ್ಕೊಂಡು ಕಮೆಂಟ್ ಹಾಕಿದ್ರು, ಎಷ್ಟೇ ಕೆಟ್ಟದಾಗ ಕಮೆಂಟ್ ಹಾಕಿದ್ರೂ ಸಹ ನಾವು ರಕ್ಷಿತಾ ಶೆಟ್ಟಿ ಬಗ್ಗೆ ವಿಡಿಯೋಸ್ ಮಾಡೋದು ಬಿಡೋದಿಲ್ಲ, ಹಾಗೆ ಅವ್ರಿಗೆ ಸಪೋರ್ಟ್ ಮಾಡೋದು ಬಿಡೋದಿಲ್ಲ. ಅದೆಲ್ಲ ತಲೆನಲ್ಲಿದ್ದರೆ ಇವಾಗಲೇ ತೆಗೆದಾಕ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವ್ಯಕ್ತಿಗೆ ನೀವುಗಳು ಏನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.